ನಮಸ್ತೆ. ಸೊ ಹೇಗಿದ್ದೀರಾ ಸರ್ ಇಬ್ರು? ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ಸೂಪರ್ ಸರ್, ಫೈನ್. ನಿರ್ದೇಶಕರಿಂದನೇ ಶುರು ಮಾಡೋಣ ಸರ್. ಮೊದಲ ಸಿನಿಮಾ ಮಂಡ್ಯ ಹೈದ. ಹಾಂ ಸರ್. ಸೊ ಬಿಡುಗಡೆ ಹಂತದಲ್ಲಿದೆ. ಹಾಂ ಸರ್. ಸೊ ಎಷ್ಟು ಖುಷಿ ಇದೆ, ಯಾಕಂದ್ರೆ ಸಾಕಷ್ಟು ಸ್ಟ್ರಗಲ್ಸ್ ಇರುತ್ತೆ ಹೌದು. ಸ್ಟಾರ್ಟ್ ಆದಾಗಿಂದನು. ಹೌದು. ಇಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಂದು ಒಂದು ಈವೆಂಟಲ್ಲೇ ಹೇಳಿದೆ ನಾನು. ಇದಕ್ಕೆ ಹಿಂದೆ 6 ಸಿನಿಮಾ ನನಗೆ ಒಂದು 2 ಸಿನಿಮಾ ಶೂಟಿಂಗ್ ಆಗಿ ನಿಂತಿದೆ, ಇನ್ನೊಂದಷ್ಟು ಸ್ಕ್ರಿಪ್ಟ್ ಹಂತದಲ್ಲಿ. ಸೊ ಈ ಥರ ನಿಂತಿರೋದ್ರಿಂದ ಇದು ನನಗೆ ಆ್ಯಕ್ಚುಲಿ ಅದಕ್ಕೆ ಹೇಳೋದು, ನಾನು ಇದು ಫಸ್ಟ್ ಸಿನಿಮಾ. ತುಂಬ ನನಗೆ ಖುಷಿ ಇದೆ. ಅದಕ್ಕೆ ಸರ್ಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ತುಂಬ ಎಕ್ಸೈಟ್ಮೆಂಟ್ ಇದೆ ಸರ್. ಓಕೆ, ಮಂಡ್ಯ ಹೈದ ಅಂದ್ರೆ ಸರ್ ಯಾವ ರೀತಿ ಜಾನರ್ ಸಿನಿಮಾ ಇದು ಮಂಡ್ಯ ಹೈದ? ಕಂಪ್ಲೀಟ್ ಪ್ಯಾಕೇಜ್ ಇರುವಂತ ಸರ್. ಒಂದು ಕಾಮಿಡಿ ಆಗ್ಬೋದು, ಲವ್ ಆಗ್ಬೋದು, ಫ್ರೆಂಡ್ಶಿಪ್ ಆಗ್ಬೋದು, ಆಮೇಲೆ ಫ್ಯಾಮಿಲಿಗೆ ಒಂದು ಮೆಸೇಜ್ ಇರ್ಬೋದು. ಸೊ 100% ಒಂದು ಪ್ಯಾಕೇಜ್ ಇರುವಂತ ಸಿನಿಮಾ ಸರ್. ಸರ್, ಈ ಮಂಡ್ಯ ಹೈದ ಸಿನಿಮಾಗೆ ಸೊ ನೀವು ಬಂಡವಾಳ ಕೊಡ್ಬೇಕಾದ್ರೆ ಸೊ ಸಾಕಷ್ಟು ಕಾರಣಗಳಿರುತ್ತೆ. ಅಥವಾ ನಿಮ್ಮ ಮಗ ಅಂತ ನಿರ್ಮಾಪಕರಾಗಿದ್ರೆ, ಅಥವಾ ಕತೆ ಇಷ್ಟ ಆಯ್ತಾ? ಸೊ ಯಾವ ಒಂದು ರೀಸನ್ಗೆ ನೀವು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ರಿ ಅಂತ? ನನ್ನ ಮಗ ಅಂತಂದ್ರೆ ಒಬ್ಬ ಆಕ್ಟರ್ ಆಗಿ ನೋಡಿದ್ದೀನಿ ಅಷ್ಟೇ. ಮಗ ಅಂತ ನಾನು ಸಿನಿಮಾ ಮಾಡಿಲ್ಲ. ಆಕ್ಚುಲಿ ಇದು 5ನೇ ಸಿನಿಮಾ. ಆಕ್ಚುಲಿ ಫಸ್ಟು ನೀನೇರೆ ಅಂತ ಮಾಡಿದ್ದೆ, ಅದು 2 ಸ್ಟೇಟ್ ಅವಾರ್ಡ್ ಬಂತು. ಮತ್ತೆ 2ನೇದು ಸೂಪರ್ ಮ್ಯಾನ್ ಅಂತ ಮಾಡಿದ್ದೆ. 3ನೇದು ಬರ್ತ್ ಅಂತ ಮಾಡಿದೆ, ಪಲ್ಲವಿ ಮಂದರ, ಶ್ರೀಕಿ, ದುನಿ ರಶ್ಮಿ. 4ನೇದೇ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿದೆ, ಮನಸ್ಸಾಗಿದೆ ಅಂತ. ಆ ಸಿನಿಮಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು, ಮೀಡಿಯಾದಿಂದ ಆಗಿರ್ಬೋದು, ಜನರ ಪ್ರೇಕ್ಷಕರಿಂದ ಆಗಿರ್ಬೋದು, ಒಳ್ಳೆ ರೆಸ್ಪಾನ್ಸ್ ಬಂತು. ಇವನು ನೆಕ್ಸ್ಟ್ ನನಗೂ ಕೂಡ ಕಾನ್ಫಿಡೆಂಟ್ ಇನ್ನೂ ಹುಟ್ಟಿತು. ಆ್ಯಕ್ಚುಲಿ ಅದಾದಮೇಲೆ 2-3 ಸಿನಿಮಾ ಆಫರು ಬಂತು. ಸರಿಯಾದ ಕಾರಣಾಂತರದಿಂದ ನಮ್ಗೆ ಅಡ್ಜಸ್ಟ್ ಆಗದ್ರಿಂದ 2ನೇ ಸಿನಿಮಾ ದ್ವಿತೀಯ ವಿಘ್ನ ಆಗಬಾರ್ದು ಅಂದ್ಬಿಟ್ಟು ನನ್ನ ಮಗನಿಗೆ ನಾನೇ ಮಂಡ್ಯ ಇದೆ ಅನ್ನೋ ಸಬ್ಜೆಕ್ಟ್ನ ಆ್ಯಕ್ಚುಲಿ ಶ್ರೀಕಾಂತ್ ಅವ್ರು ಬಂದು ಅಪ್ರೋಚ್ ಮಾಡಿದ್ರು. ನಾನು ಕೂಡ ಒಂದು ವಿಲೇಜ್ ಸಬ್ಜೆಕ್ಟ್ ಮಾಡಬೇಕು. ಆ್ಯಕ್ಚುಲಿ ನಾನು ಮಂಡ್ಯದವನೇ. ಆ್ಯಕ್ಚುಲಿ ನಮ್ಮ ಮಂಡ್ಯದ ಹತ್ರ ಹೊಸಬೂದ್ನೂರು ಅಂತ ನಮ್ಮ ಊರು. ಆ್ಯಕ್ಚುಲಿ ನಾವು ಚಿಕ್ಕರಿಂದ ಸಿನಿಮಾ ಪ್ರಿಯರು. ಆ್ಯಕ್ಚುಲಿ ನಮ್ಮ ಮಂಡ್ಯ ಜನತೆನೇ ಸಿನಿಮಾ ಪ್ರಿಯರು. ಆ್ಯಕ್ಚುಲಿ ಆ ಮೈಸೂರು ಭಾಗದವರೆಲ್ಲ ನಮ್ಮ ಆಲ್ಮೋಸ್ಟ್ ಹುಡಿಕೊಂಡ್ರೆ ನಮ್ಮ ಆಲ್ಮೋಸ್ಟ್ 70-80% ಆರ್ಟಿಸ್ಟ್ ಸಿಗ್ತಾರೆ, ಡೈರೆಕ್ಟರ್ ಸಿಗ್ತಾರೆ. ಎಲ್ಲ ಇಂಡಸ್ಟ್ರಿನೇ ಒಂದು ಅರ್ಧ ಮುಕ್ಕಾಲು ಭಾಗ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾವು ಕೂಡ ಆ ಸಿನಿಮಾ ಪ್ರಿಯರ್ ಆಗಿರೋದ್ರಿಂದ ನನ್ನ ಮಗನ್ನ ಅಂತ ಸಿನಿಮಾ ಮಾಡಿಲ್ಲ. ನನ್ನ ಮಗನ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ಆ ಮಗ ನನಗೆ ಅವನ ಡೆಡಿಕೇಶನ್ನು, ಅವನ ಎಫರ್ಟ್ಸು, ಆ ಒಂದು ನಮಗೆ ಮಾಡಬೇಕು ಅಂತ ಅನಿಸ್ತು, ನನ್ನ ಮಗನಿಗೆ ಮಾಡಬೇಕು ಅಂತಂತ. ಸೊ ಹಾಗಾಗಿ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡಿದ್ದೀನಿ, ನನ್ನ ಮಗ ಅಂತ ಯೋಚನೆ ಮಾಡಿಲ್ಲ ಸಿನಿಮಾ ಮಾಡೋಕ್ಕೆ. ಮಂಡ್ಯ ಇದೆ ಆ್ಯಕ್ಚುಲಿ ಟೈಟಲ್ ಇಡಬೇಕಾದ್ರೂ ಕೂಡ ಮಂಡ್ಯಗೆ ಸೊಗಡಿನ ಇದು ಸೂಟಬಲ್ ಆಗ್ತಿರೋದ್ರಿಂದ, ಕತೆಗೆ ಸೂಟಬಲ್ ಆಗಿರೋದ್ರಿಂದ, ನಾವು ಮಂಡ್ಯದ ಆಗಿರೋದ್ರಿಂದ, ಮಂಡ್ಯದ ಗಂಡು ನಮ್ಮ ಅಂಬರೀಷ್ ಅವರು ಮಾಡಿದ್ರು. ಅವ್ರನ್ನ ಸಿನಿಮಾನ ನೋಡ್ಕೊಂಡು ಬೆಳೆದವ್ರು ನಾವು. ದೊಡ್ಡ ಬಿಗ್ ಫ್ಯಾನ್ ನಾನು ಆ್ಯಕ್ಚುಲಿ ಇದು ನಮ್ಮ ಅಂಬರೀಷ್ ನನಗೆ. ಸೊ ಹಾಗಾಗಿ ನಮ್ಮ ಮಂಡ್ಯ ಹೈದ ಒಂದು ಸಬ್ಜೆಕ್ಟ್ ಸುಮ್ಮನೆ ಏನೋ ಮಂಡ್ಯ ಹೈದ ಇಟ್ಬಿಟ್ರೆ ಸಿನಿಮಾ ಆಗ್ಬಿಡುತ್ತೆ ಅಂತ ಮಾಡಿಲ್ಲ. ಪಕ್ಕ ಇದು ಸಿನಿಮಾಗೆ ಸೂಟಬಲ್ ಕತೆ ಇದೆ. ಅದ್ರ ತಕ್ಕಾಗಿ ಮಂಡ್ಯ ಹೈದ ಅಂದರೆ ಮಂಡ್ಯ ಹುಡುಗ ಅಂತಂತ. ಆ ಹುಡುಗನ ಸ್ಟೋರಿ ಜರ್ನಿ ಯಾವ ಥರ ಇರುತ್ತೆ, ಅವ್ನು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ, ಒಂದು ಫ್ರೆಂಡ್ಸ್ಗ, ಒಂದು ಲವ್ಗ, ಒಂದು ತಂದೆ ತಾಯಿಗ, ಇದನ್ನೆಲ್ಲ 3 ಗುಣನೂ ನಮ್ಮ ಮಂಡ್ಯ ಹೈದ ಸಿನಿಮಾದಲ್ಲಿ ಇದೆ. ಸೊ ಆ ಒಂದು ಸಬ್ಜೆಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ಅದ್ರ ತಕ್ಕಾಗಿ ಇವರು ಡೈಲಾಗು ಕೂಡ ಬರೆದಿದ್ದಾರೆ. ಮತ್ತು ಕಂಟೆಂಟ್ ತುಂಬ ಚೆನ್ನಾಗಿದೆ. ಇದಕ್ಕೆ ಸಾಥ್ ಕೊಟ್ಟಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುರೇಂದ್ರನಾಥ್ ಅವರು. ಒಂದು 5 ಸಾಂಗು ಕಂಪೋಸ್ ಮಾಡಿದ್ದಾರೆ. ಆಲ್ರೆಡಿ ನಾವು ಯೂಟ್ಯೂಬಲ್ಲಿ 2 ಸಾಂಗ್ ಬಿಟ್ಟಿದ್ದೀವಿ. ಒಂದು ಟೈಟಲ್ ಸಾಂಗು, ಒಂದು ಡ್ಯುಯೆಟ್ ಸಾಂಗು. 2 ಸಖತ್ ವೈರಲ್ ಆಗಿದೆ. ಮಂಡ್ಯ ಇದೆ 1 ಲ್ಯಾಕ್ ಇದು 1 M ವ್ಯೂಸ್ಗಿಂತ ಎಕ್ಸ್ಟ್ರಾ ಓಡಿದೆ. ಮತ್ತು ಹತ್ತತ್ರ 800 ಚೇಂಜು ಡ್ಯುಯೆಟ್ ಸಾಂಗ್ ಓಡಿದೆ. ಟೀಸರು ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು. ಮೊನ್ನೆ ನಾವು ಟ್ರೈಲರು ಕೂಡ ಲಾಂಚ್ ಮಾಡಿದ್ವಿ. ಆ ಟ್ರೈಲರಲ್ಲಂತೂ ಮಸ್ತ್ ಇದು ಮಾಡಿದ್ರು. ದೊಡ್ಡವರು ನಮ್ಮ ಮಂಡ್ಯ MLA ರವಿಕುಮಾರ್ ಸರ್ ಅವರು ಬಂದು ಲಾಂಚ್ ಮಾಡಿಕೊಟ್ರು. ಮತ್ತು ಕಾರ್ತಿಕ್, ಬಿಗ್ ಬಾಸ್ ಮಹೇಶ್ ಅವರು ನಮ್ಮ ಟ್ರೈಲರ್ಗೆ ಸಾಥ್ ಕೊಟ್ಟು ಸಪೋರ್ಟ್ ಮಾಡೋಕ್ಕೆ ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ನಮ್ಗೆ ಇನ್ನಷ್ಟು ದೊಡ್ಡವರೆಲ್ಲ ಇದ್ದಾರೆ. ಅವರೆಲ್ಲ ಆಶೀರ್ವಾದದಿಂದ ಇವತ್ತು ದಿನ ಸಿನಿಮಾ ಒಳ್ಳೆ ಪ್ರಚಾರ ಪಡ್ಕೊತಾ ಇದೆ, ಒಳ್ಳೆ ಪಬ್ಲಿಸಿಟಿ ಆಗ್ತಾ ಇದೆ. ಇದೇ 16ನೇ ತಾರೀಕು ನಮ್ಮ ಬಾಸ್ ದರ್ಶನ್ ಅವರ ಬರ್ತ್ಡೇ ದಿವಸನೇ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಗೆಲ್ಲರಿಗೂ ಕಳಕಳಿಯಾಗಿ ಮನವಿ ಮಾಡ್ತೀನಿ, ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಹೊಸೊಬ್ರು ಅಂತ ಕಡೆಗಣಿಸ್ಬೇಡಿ. ಹೊಸೊಬ್ರು ಇವತ್ತು ಹಳಬ್ರಾಗಿರೋದು. ಇವನು ತುಂಬ ಡೆಡಿಕೇಶನ್ ಮಾಡಿದ್ದಾನೆ. ಈ ಸಿನಿಮಾದಲ್ಲಿ ಫೈಟ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಒಳ್ಳೆ ಕಂಟೆಂಟ್ ಇದೆ. ಎಲ್ಲರಿಗೂ ಮನಸ್ಸಿಗೆ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟ.
ನಿರ್ದೇಶಕರೇ, ಈ ಮಂಡ್ಯ ಅನ್ನೋ ಇದರಲ್ಲಿ ಸೊ ಈ ಟೈಟ್ಲ್ಗಳು ತುಂಬಾ ಇದೆ. ಮಂಡ್ಯ ಅಂತ ಒಂದು ಸಿನಿಮಾ ಬಂತು, ಮಂಡ್ಯದ ಗಂಡು, ಇವಾಗ ಮಂಡ್ಯ ಹೈದ. ಸೊ ಎಸ್ಪೆಷಲಿ ಮಂಡ್ಯ ಹೈದ ಅಂತ ಏನಕ್ಕೆ ಇಟ್ರಿ? ಈ ಮಂಡ್ಯ ಹೈದ ಅಂತ ಇಕ್ಕಿದ್ರೆ ಜನಗಳು ನೋಡ್ತಾರಂತನಾ? ಸೊ ಆ ಉದ್ದೇಶದಿಂದ ಮಂಡ್ಯ ಹೈದ ಅಂತ ಇಕ್ಕಿದ್ರೆ ಯಾಕೆ ಅಂತ ಈ ಟೈಟ್ಲ್? ಇಲ್ಲ, ಅದು ಆಕ್ಚುಲಿ ಸರ್ ಇಟ್ಟಿದ್ದು ಟೈಟ್ಲು, ಕತೆಗೆ ತಕ್ಕನಾಗೆ ಇಟ್ಟಿದ್ದು. ಕತೆ ಆ ತರ ಇದೆ, ಸೊ ಹಂಗಾಗಿ ಮಂಡ್ಯ ಹೈದ ಅಂತ ಇಟ್ಟಿದ್ದು. ಅದು ಬಿಟ್ಟು ಮಂಡ್ಯ ಅಂತ ಇಟ್ಬಿಟ್ರೆ ಆ ತರ ಏನ್ ಇಟ್ಕೊಂಡು ಮಾಡಿಲ್ಲ. ಕತೆಗೆ ತಕ್ಕನಾಗಿ ಆ ಕ್ಯಾರೆಕ್ಟರ್ಗಳಿಗೆ ತಕ್ಕನಾಗಿ ಇಟ್ಟಿದ್ದಾರೆ ಸರ್. ಸರ್, ಇನ್ನು ಪ್ಲಾನ್ಸ್ ಬಗ್ಗೆ ಹೇಳಿದ್ರೆ ಸಿನಿಮಾ ಯಾವ ರೀತಿ ನಡೀತಿದೆ ಸರ್? ಬಿಡುಗಡೆಗೆ ಯಾವ ರೀತಿ ತಯಾರಿಗಳಿದೆ ಸರ್? ಸಿನಿಮಾಗೆ ಆಕ್ಚುಲಿ ನಾನೇ ಅನ್ಕೊಂಡಿರಲಿಲ್ಲ ಈ ಮಟ್ಟಿಗೆ ಪ್ರಚಾರ ಸಿಗತ್ತೆ ಅಂತ. ಅದು ಮಂಡ್ಯ ಆಗಿರೋ ವೈಬ್ರೇಷನ್ ಸರ್. ಆಕ್ಚುಲಿ ಆ ಟೈಟ್ಲಿಗಿರೋ ವೈಬ್ರೇಷನ್ನೇ ಅದು ತಗೊಂಡು ಹೋಗ್ತಾ ಇದೆ. ಬಟ್ ಒಳ್ಳೆ ಪ್ರಮೋಷನ್ ಆಗ್ತಾ ಇದೆ. ಯಾವ ರೀತಿಲಿ ಅಂತಂದ್ರೆ ಇವನ್ ಆಲ್ಸೋ 4-5 ಪ್ರೆಸ್ ಮೀಟ್ ಆಗಿದೆ ಆಲ್ರೆಡಿ. ಎಲ್ಲರಿಗೂ ಕನ್ನಡ ಜನತೆಗೆ ನಮ್ಮ ಪಿಯವರು ನಾಗೇಂದ್ರ ಸರ್ ಅವರು ಅವ್ರ ಮುಖಾಂತರ ಕರ್ನಾಟಕ ಜನತೆಗೆ ತಲುಪಿಸ್ತಾ ಇದ್ದಾರೆ. ಸೊ ನೆಕ್ಸ್ಟು ವಿಷಯಕ್ಕೆ ಬಂದರೆ, ನಿಮ್ಮ ಡಿಜಿಟಲ್ ಪಾರ್ಟ್ನರ್ಸ್ಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತು ವೆಬ್ ಆರ್ಟಿಕಲ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರಿಂಟ್ ಮೀಡಿಯಾದವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತು ಹೇಗೇನು ಟ್ಯಾಬ್ಲೋದವ್ರು ಪ್ರಮೋಷನ್ ಮಾಡ್ತಾ ಇದ್ದಾರೆ, ಮತ್ತು ನೆಕ್ಸ್ಟ್ ಆಟೋ ಚಾಲಕರು ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ವೈಯಕ್ತಿಕವಾಗಿ ರೀಲ್ಸ್ಗಳು ಚೆನ್ನಾಗಿ ಆಗ್ತಾ ಇದೆ. ಹೇಳಿದ್ನಲ್ಲ, ಒಂದು ಸಿನಿಮಾಗೆ ಇಷ್ಟು ಪ್ರಮೋಷನ್ನು ಏನಕ್ಕೆ ಬೇಕು ಅಂತಂದ್ರೆ ಹೊಸಬ್ರು ಅಂತ ಕಡೆಗಣಿಸ್ಬಿಡಿ, ಬಂದು ಒಂದು ಸಿನಿಮಾ ನೋಡಿ, ಆವಾಗ ನೀವು ಡಿಸೈಡ್ ಮಾಡಿ. ಯಾಕೆಂದ್ರೆ ಅದಕ್ಕೋಸ್ಕರ ಈ ಪ್ರಮೋಷನ್ನು. ಸಿನಿಮಾ ಅದು ಏನೇ ಆದರೂ ಫಸ್ಟ್ ರಿಪೋರ್ಟು, ಫಸ್ಟ್ ಶೋ ಅಲ್ಲಿ ನಮಗೆ ಆಚೆ ಬಂದರೆ ಆವಾಗ ಮೌತ್ ಪಬ್ಲಿಸಿಟಿ ಆಗುತ್ತೆ. ನೀವೆಲ್ಲ ಸಪೋರ್ಟ್ ಮಾಡಿರೋದಕ್ಕೂ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಪ್ರಮೋಷನ್ ನಡೀತಾ ಇದೆ. ಒಳ್ಳೆ ತಯಾರಿ ನಡೀತಾ ಇದೆ, ಗುಡ್ ರೆಸ್ಪಾನ್ಸ್ ಬರ್ತಾ ಇದೆ. ನನಗೆ ಖುಷಿ ಇದೆ ಸರ್. ಆಕ್ಚುಲಿ ನಿಮ್ಮ ಮಗನ ಆ ತೆರೆ ಮೇಲೆ ನೋಡಿದಾಗ ಆಕ್ಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಗೆ ಅನಿಸ್ತಿದೆ ಸರ್? ನನಗೆ ವೆರಿ ಕಾನ್ಫಿಡೆಂಟ್. ಅವನಲ್ಲಿರೋ ಒಂದು ಸ್ಕಿಲ್ಸು, ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಮತ್ತು ಅವನ ಡೆಡಿಕೇಶನ್ಸ್ ಆಗಿರ್ಬೋದು, ಅವ್ನು ನಿಜವಾಗ್ಲೂ ಅವ್ನಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ನಾನು ಭಾವಿಸ್ತೀನಿ. ಒಬ್ಬ ತಂದೆ ಆಗಿದ್ಕೊಂಡು, ಒಬ್ಬ ಪ್ರೊಡ್ಯೂಸರ್ ಆಗಿದ್ಕೊಂಡು ಒಂದು ಒಳ್ಳೆ ನಟನ್ನ ನಾವು ಆಚೆ ತರಬೇಕು ಅನ್ನೋ ಆಸೆ ಇದೆ. ಅವನ ಕೆರಿಯರು ನನ್ನ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬೆಳಿಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ಸರ್. ಅದು ಪ್ರೇಕ್ಷಕರಿಗೆ ನೆಕ್ಸ್ಟ್ ಚಾಯ್ಸ್ ಇದೆ. ಆ ಪ್ರೇಕ್ಷಕರು ಮನಸ್ಸಾಗೋ ಥರ, ಇಷ್ಟ ಆಗೋ ಥರ ಆ್ಯಕ್ಟು ಕೂಡ ಮಾಡಿದ್ದಾನೆ. ಖಂಡಿತ ಅವನ್ನ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟಪಟ್ಟು, ದಯವಿಟ್ಟು ನೋಡಿ, ಸಿನಿಮಾ ನೋಡಿ ಅವನ್ನ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಅಭಯ್ ಅವರ 2ನೇ ಸಿನಿಮಾ ಇದು. ಸೊ ಮನಸ್ಸಾಗಿದೆ, ಮಂಡ್ಯ ಹೈದ, ಆಲ್ಮೋಸ್ಟ್ ಒಂದು ಈ ಲವರ್ ಬಾಯಿಗೆ ನಾವು ನೋಡಿದೀವಿ. ಸೊ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಮಗನ ಯಾವ ರೀತಿ ಪಾತ್ರಗಳಲ್ಲಿ ನೋಡಕ್ಕೆ ನೀವು ಇಷ್ಟಪಡ್ತೀರಾ ಸರ್? ಸರ್, ಪಾತ್ರ ಅಂದಮೇಲೆ, ಆಕ್ಟಿಂಗ್ ಅಂದಮೇಲೆ ಇಂಥ ಪಾತ್ರ ಅಂಥ ಪಾತ್ರ ಅಂತ ಇರಬಾರ್ದು ಸರ್. ಒಳ್ಳೆ ಪಾತ್ರ ಇರಬೇಕು, ಅದಕ್ಕೆ ಒಳ್ಳೆ ಅದಕ್ಕೆ ಜೀವ ತುಂಬಬೇಕು, ಭಾವ ತುಂಬಬೇಕು, ಒಳ್ಳೆ ಪಾತ್ರ ಸಿಗಬೇಕು. ಸಿಲ್ಲಿ ಥರ ಎಲ್ಲ ಪಾತ್ರ ಒಪ್ಪಲ್ಲ. ಯಾಕೆಂದರೆ ಕಂಟೆಂಟ್ಗೆ ನಾನು ತುಂಬ ಮಹತ್ವ ಕೊಡ್ತೇನೆ. ಕಂಟೆಂಟ್ ಇವತ್ತು ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟು ಆ ಕಥೆನೇ ಫಸ್ಟ್ ಹೀರೋ ಆಗಿರಬೇಕು, ಅದಕ್ಕೆ ಜೀವ ಭಾವ ತುಂಬೋನು ನಾಯಕ ಆಗಿರಬೇಕು. ಅದು ನಾನು ಆಸೆ ಪಡ್ತೇನೆ ಸರ್. ಇನ್ನು ಸಿನಿಮಾದಲ್ಲಿ ಯಾರೆಲ್ಲ ಇದ್ದಾರೆ ಸರ್? ಒಂದು ತಾರಾ ಬಳಗದ ಬಗ್ಗೆ ತಾರಾ ಬಳಗದಲ್ಲಿ ಇದರಲ್ಲಿ ಆಕ್ಚುಲಿ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಹೀರೋ, ಹೀರೋಯಿನ್ ಪ್ಲಸ್ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಆಗಿ ಬಾಲರಾಜ್ ವಾಡಿ ಅವರು ಮಾಡಿದ್ದಾರೆ. ಮತ್ತೆ ಸಾಕಷ್ಟು ಮನೆ ಮಂದಿಗೆಲ್ಲ ಗೊತ್ತಿರುವಂತ ಕಾಮಿಡಿ ಕಿಲಾಡಿಗಳು 12ರಿಂದ 15 ಜನ ಕಾಮಿಡಿ ಕ್ಯಾರೆಕ್ಟರ್ ಅವರು ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅದು 3 ಜನ ಅಂತೂ ಹೀರೋ ಫ್ರೆಂಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗೂ ಇರ್ತಾರೆ ಅವರು. ಜಸ್ಟ್ ಲೈಕ್ ಕಿರತ ಲೆಂಗೆ ಜೊತೆಲಿ ಇರ್ತಾರೆ, ಆಮೇಲೆ ರಾಜವಲಿ ಲೆಂಗ್ ಜೊತೆಲಿ ಇರ್ತಾರೆ. ಆ ತರ ನಮ್ಮ ಮಂಡ್ಯದಲ್ಲೂ ಕೂಡ 3 ಜನ, ಪ್ರವೀಣ್ ಜೈನು, ಮನೋಹರ್ ಗೌಡ, ಕೋಳಿ ಕಳ್ಳ ಅಂತ ಹೇಳ್ತಾರೆ, ಮನೋಹರ್ ಗೌಡ ಮತ್ತೆ ಚಿದಂಬರ ಅಂತಂತ 3 ಜನ ಇರ್ತಾರೆ. ಇನ್ನು ಆಪೋಸಿಟ್ ತಂಡ ಅಂತ ಇರುತ್ತೆ, ಹೀರೋ ಆಪೋಸಿಟ್ ಫ್ರೆಂಡ್ಸ್ ಅಂತಂತ, ಅವರಲ್ಲೂ 4-5 ಜನ ಎಲ್ಲ ಕಾಮಿಡಿ ಕಿಲಾಡಿಗಳೇ. ಆಮೇಲೆ ಮಧ್ಯದಲ್ಲಿ ಬಂದು ಹೋಗೋರು ಸುಮಾರು ಒಂದು 4-5-7-8 ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಮಸ್ತ್ ಮಜಾ ಕೊಡುತ್ತೆ ಮಂಡ್ಯ ಇದೆ. ಯಾಕೆಂದ್ರೆ ಫಸ್ಟ್ ಹಾಫ್ ತುಂಬಾ ಕಾಮಿಡಿ ಇದೆ, ಕಾಮಿಡಿ ಜೊತೆಗೆ ನಾಟ್ಯವನ್ನು ತೋರಿಸಿರೋದಲ್ಲ, ಅದು ಕತೆ ಜೊತೆಗೆ ಕ್ಯಾರಿ ಆಗುತ್ತೆ. ಇನ್ನ ಇಂಟ್ರೋಲ್ ಬ್ಲಾಕ್ ಇನ್ನೊಂದು 10 ನಿಮಿಷ ನನಗೆ ಸೀರಿಯಸ್ ಸ್ಟಾರ್ಟ್ ಆಗತ್ತೆ ಕತೆ. ಇಂಟ್ರೋಲ್ ಬ್ಲಾಕ್ ಅಲ್ಲಿ ಒಳ್ಳೆ ಶಾಕ್ ಆಗತ್ತೆ. ಅದಾದ್ಮೇಲೆ ಸೀರಿಯಸ್ನೆಸ್ ಆಗಿ ಇನ್ನೂ ಕತೆ, ಅವಾಗ ಕಾಮಿಡಿಗೆ ಜಾಗ ಇಲ್ಲ, ಕತೆಗೆ ಜಾಗ ಇರೋದು. ಕ್ಲೈಮ್ಯಾಕ್ಸು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಮಂಡ್ಯ ಜನತೆಗೆ ಖಂಡಿತ ಇಷ್ಟ ಆಗತ್ತೆ ಈ ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿರ್ದೇಶಕರ ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದ್ರೆ, ಯಾವ್ಯಾವ ಭಾಗ, ಎಷ್ಟು ದಿನಗಳ ಕಾಲ ಮಾಡಿದ್ರು ಸರ್? ಇದು ಫಸ್ಟ್ ಒಂದು 10% ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ.
ಇನ್ 90% ಆಲ್ಮೋಸ್ಟ್ ಫುಲ್ ಮಂಡ್ಯದಲ್ಲೇ ಮಾಡಿರೋದು. ಶ್ರೀರಂಗಪಟ್ಟಣ ಆಗ್ಬೋದು, ಪಾಂಡುಪುರ ಆಗ್ಬೋದು, ಗಂಜಾಮು, ಸೊ ಈ ತರದಲ್ಲಿ ಜಾಗಗಳಲ್ಲಿ ಮಾಡಿದೀವಿ ಸರ್. ನೀವು ಹುಟ್ಟಿ ಬೆಳೆದಂತ ಜಾಗನೇ ಸುತ್ತಮುತ್ತಲು ಕೂಡ. ಸೊ ಅಲ್ಲಿ ಚಿತ್ರೀಕರಣ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತಿದೆ ಆ ಫೀಲಿಂಗ್? ಇಲ್ಲ, ಆಕ್ಚುಲಿ ನಾನು ತುಂಬಾ ಖುಷಿ ಆಯ್ತು ಸರ್. ನನ್ನ ಜಾಗದಲ್ಲಿ ನಾನು ಮಾಡೋದು ಅದು ಎಕ್ಸೈಟ್ಮೆಂಟ್ ಪ್ಲಸ್ ಮನೆಯವ್ರದ್ದು ಖುಷಿ ಇರುತ್ತೆ ನೋಡಿ, ಅದು ತುಂಬಾನೇ ಖುಷಿ ಕೊಡ್ತು ನನಗೆ. ಅಲ್ಲಿನ ಜನಗಳ ಒಂದು ಸಪೋರ್ಟ್? ಇಲ್ಲ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸರ್. ಯಾವುದೇ ಕಾರಣಕ್ಕೂ ಯಾವ ಒಂದು ವಿಷಯದಲ್ಲೂ ಕೂಡ ನಮ್ಗೆ ಏನ್ ತೊಂದರೆ ಆಗಿಲ್ಲ. ಸೊ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಭಯ್ ಅವ್ರ ಬಗ್ಗೆ ಹೇಳೋದಾದ್ರೆ, ಸೊ ಅವ್ರ 2ನೇ ಸಿನಿಮಾ, ಸೊ ನೀವು ಅವ್ರನ್ನ ಮುಂದೆ ಯಾವ ರೀತಿ ಆಗ್ಬೋದು ಈ ನಟ ಅಂತ ಹೇಳ್ತೀರಾ ಸರ್? ಫಸ್ಟ್ ಹೇಳ್ಬೇಕು ಅಂತಂದ್ರೆ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿರೋದ್ರಿಂದ ಆಲ್ರೆಡಿ ನ್ಯಾಚುರಲ್ ಸ್ಟಾರ್ ಅಂತಾನೆ ಬಂದಿದೆ. ಸೊ ಅವ್ನ್ ನೆಕ್ಸ್ಟ್ ಒಂದ್ ಒಳ್ಳೆ ಎಮೋಷನಲಿ ಪ್ಲಸ್ ಒಂದು ಮಾಸ್ ಆಗಿ ತುಂಬಾ ಚೆನ್ನಾಗಿ ಆಗ್ತಾನೆ ಅನ್ನೋದು ನನ್ನ ನಾನು ಈಗ ನೋಡಿದ ಮೇಲೆ, ಸಿನಿಮಾ ಅವನ ಜೊತೆ ವರ್ಕ್ ಮಾಡಿದ್ಮೇಲೆ ನನ್ಗೆ ಆತರ ಅನಿಸ್ತಿದೆ. ಕತೆ ರೆಡಿ ಮಾಡಿ ನಿರ್ಮಾಪಕರ ತಗೊಂಡೋದಾಗ, ಸೊ ನಿರ್ಮಾಪಕರು ಯಾವ ರೀತಿ ನಿಮ್ಗೆ ಅದನ್ನ ಅಂದ್ರೆ ಅವ್ರು ಯಾವ ರೀತಿ ಒಪ್ಕೊಂಡ್ರು ಕತೆನ ಅಂತ? ಸೊ ಏನ್ ಹೇಳಿದ್ರು? ಇಲ್ಲ ಸರ್ ಚೆನ್ನಾಗಿದೆ, ನೋಡೋಣ ಆ ತರ? ಇಲ್ಲ, ಆ ತರ ಮಾತೇ ಬಂದಿಲ್ಲ. ಸೊ ಅವರು ಕೂಡ ಒಳ್ಳೆ ಕತೆಗೆ ಸರ್ಚ್ ಮಾಡ್ತಾ ಇದ್ರು, ನಾನು ಕೂಡ ಪ್ರೊಡ್ಯೂಸರ್ ಸರ್ಚ್ ಮಾಡ್ತಾ ಇದ್ದೆ. ಒಂದು ಮೂಮೆಂಟ್ ಅಲ್ಲಿ ಆಲ್ಮೋಸ್ಟ್ ನನಗೆ ಸರ್ಚ್ ಮಾಡಿ 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 ತುಂಬಾ ಇದು ಕಳ್ಕೊಂಡ್ಬಿಟ್ಟಿದ್ದೆ. ಲಾಸ್ಟ್ ಅಲ್ಲಿ ಇವ್ರ ನಂಬರ್ ಇತ್ತು ಆಕ್ಚುಲಿ ಮೊದಲೇ ನಂಬರ್ ಇತ್ತು. ಒಂದ್ಸಲ ಫೋನ್ ಮಾಡಿದೆ, ಬಟ್ ಆ ಫೋನಲ್ಲೇ ರೆಸ್ಪಾನ್ಸ್ ಬಂದ್ಬಿಡ್ತು. ಈಗ ಬೇರೆಯವ್ರಿಗೆ ಫೋನ್ ಮಾಡಿದಾಗ ಅವತ್ ಬನ್ನಿ ಇವತ್ ಬನ್ನಿ ಈ ತರ ಬರ್ತಿತ್ತು. ಬಟ್ ಇವ್ರು ಬಂದ್ಬಿಡಿ ಅಂತಂದ್ರು. ನನ್ಗೆ ಶಾಕ್ ಆಯ್ತು ಅದು ಆಕ್ಚುಲಿ. ಅಯ್ಯೋ ಬಂದ್ಬಿಡಿ ಅಂತಂದ್ರು, ಈಗ ನಾನು ಎಲ್ಲೋ ಇದ್ದೆ, ಹೆಂಗ್ ಹೋಗೋದು? ಇವ್ರು ಅದೇ ತರ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಎಲ್ಲೋ ಒಂದ್ ಕಡೆ ಇಲ್ಲ, ಪ್ರೊಡ್ಯೂಸರ್ ಕಡೆಯಿಂದನೇ ಆತರ ಬಂದಿದೆ ಅಂದ್ಮೇಲೆ ನಾವು ತಪ್ಪು ಮಾಡೋದು ಬೇಡ, ಸುಮ್ನೆ ಹೋಗಿ ಬರೋಣ ಅಂತ ಅನ್ಕೊಂಡು ಹೋಗ್ತಿದ್ದಂಗೆನೆ ಇವ್ರ ಆಫೀಸ್ ಕಾಲಿಡ್ದಂಗೆ ಏನೋ ಒಂದು ಪಾಸಿಟಿವ್ ವೈಬ್ ಸಿಕ್ತು. ಸೊ ಕತೆ ನರೇಟ್ ಮಾಡಿದ್ಮೇಲೆ ತುಂಬಾ ಇಷ್ಟಪಟ್ರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಎಂಟೈರ್ ತಂಡದ ಬಗ್ಗೆ ಹೇಳೋದಾದ್ರೆ ಸೊ ಏನ್ ಹೇಳ್ತೀರಾ? ಇಲ್ಲ, ಈ ಇಡೀ ಟೀಮ್ ತುಂಬಾ ಸಪೋರ್ಟಿವ್ ಆಗಿದ್ರು. ಪ್ಲಸ್ ನನಗೆ ತುಂಬಾ ಏನು ಹೊಂದ್ಕೊಳ್ಳೋದಂತಿರುತ್ತಲ್ಲ, ಸೊ ಪ್ರತಿ ಒಂದು ಕ್ಯಾರೆಕ್ಟರ್ ಅಷ್ಟೇನೆ ತುಂಬಾ ಹೊಂದ್ಕೊಂಡು ನೀಟಾಗಿ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಸರ್. ಸರ್, ಇನ್ನು ನಿರ್ಮಾಪಕರು ನೀವು, ಸೊ ಎಂಟೈರ್ ತಂಡದ ಬಗ್ಗೆ ಹೇಳೋದಾದ್ರೆ ಸೊ ಏನ್ ಹೇಳ್ತೀರಾ? ಸಿನಿಮಾ ಬಿಡುಗಡೆ ಹಂತದಲ್ಲಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಟೀಮು ತುಂಬಾ ವರ್ಕ್ ಮಾಡ್ಬೇಕಾದ್ರೆ ತುಂಬ ಹ್ಯಾಪಿ ಆಗಿತ್ತು ಸರ್. ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ ಅಂತಂದಮೇಲೆ ನಾನು ಪ್ರೀವಿಯಸ್ ಸಿನಿಮಾಗಳು ನಾನು 3 ದಿನಕ್ಕೊಂದ್ಸಲಿ 4 ದಿನಕ್ಕೊಂದ್ಸಲಿ ಹೋಗ್ತಿದ್ದೆ. ಇದು ನನ್ನ ಮಗನ ಸಿನಿಮಾ ಆಗಿರೋದ್ರಿಂದ ಜಾಸ್ತಿ ಟೇಕ್ ಕೇರ್ ತೊಗೊಂಡು ಇನ್ವಾಲ್ವ್ಮೆಂಟ್ ತೋರಿಸಿ ಪ್ರತಿಯೊಂದು ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನಲ್ಲಿ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನಲ್ಲಿ ಆಗಿರ್ಬೋದು ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ಡೇ 1 ಲಾಸ್ಟು ಕುಂಬಳಕಾಯಿ ಹೊಡೆಯೋವರೆಗೂ ಸ್ಪಾಟಲ್ಲೇ ಇರ್ತಾ ಇದ್ದೆ. ಸೊ ಚೆನ್ನಾಗಿ ಎಲ್ಲರ ಹತ್ರನೂ ನಮ್ಮ ಸಪೋರ್ಟಿಂಗ್ ಆರ್ಟಿಸ್ಟರ್ ಆಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಒಂಥರ ಫ್ಯಾಮಿಲಿ ಥರ ಹೋಗ್ತಾ ಇತ್ತು ಗೋಯಿಂಗಾನು. ಮತ್ತು ಸಿನಿಮಾನು ಕೂಡ ಹಾಗೆ ಬರ್ತಾ ಇರೋದ್ರಿಂದ ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಟೀಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಈಗ ಏನಾಗ್ತಿದೆ ಅಂತಂದ್ರೆ ಟೈಟ್ಲು ಮಂಡ್ಯ ಅನ್ಕೊಂಡು ಮಂಡ್ಯಕ್ಕೆ ಮಾತ್ರ ಸೀಮಿತ ಅನ್ಕೋಬಿಡಿ. ದಯವಿಟ್ಟು ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಕನೆಕ್ಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೀವನದಲ್ಲಿ ಆಗ್ಬಹುದು ಅಥವಾ ನಿಮ್ ಜೀವನದಲ್ಲೇ ಆಗಿರ್ಬೋದು. ಸೊ ಕನೆಕ್ಟ್ ಆಗುತ್ತೆ ಕತೆ. ನಾನು ನಡೆದಿರೋದೇನೋ ಅನ್ನೋ ತರದಲ್ಲಿ 100% ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಡೈಲಾಗ್ಸ್ ಇಷ್ಟ ಆಗುತ್ತೆ, ಸಾಂಗ್ಸ್ ಇಷ್ಟ ಆಗುತ್ತೆ. ಆಲ್ರೆಡಿ 2 ಸಾಂಗ್ ಆಲ್ರೆಡಿ ರೆಸ್ಪಾನ್ಸ್ ಬರ್ತಿದೆ. ಟ್ರೈಲರ್ಗೂ ಅಷ್ಟೇ ತುಂಬಾ ರೆಸ್ಪಾನ್ಸ್ ಬರ್ತಿದೆ. ಸೊ ಕತೆನೂ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪ್ಲಸ್ ಈಗ ಏನಪ್ಪಾ ಅಂತಂದ್ರೆ ಈ ನಗದ್ನ ಈಗ ನಾವು ಫ್ರೆಂಡ್ಸ್ಗಳು ಕೂತ್ಕೊಂಡಾಗ ಕಾಮಿಡಿ ಮಾಡ್ಕೊಂಡು ನಗದ್ನ ಮರ್ತ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮೊಬೈಲ್ ಅಂತ. ದಯವಿಟ್ಟು ನಮ್ಮ ಸಿನಿಮಾದಲ್ಲಿ ನಿಮ್ಗೆ ಆನ್ ಸ್ಕ್ರೀನ್ ನೋಡ್ತಾ ನಗಾಡೋ ಚಾನ್ಸ್ 100% ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ನಾನು ಕೇಳೋದಿಷ್ಟೇ, ಇದುವರೆಗೂ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇದೇ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಖಂಡಿತ ನಮ್ಮ ಹೊಸಬ್ರು ಅಂತ ಕಡೆಗಣಿಸ್ಬಿಡಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮಗೆ ಖಂಡಿತ ನಿಮ್ಮ ಕಾಸು ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ. ಪ್ಲಸ್ ಲಾಸ್ ಆಯಿತು ನನ್ನ ದುಡ್ಡು ಅಂತಲೂ ಅನ್ಸಲ್ಲ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಅಭಯ್ ಚಂದ್ರ ಅವ್ರದ್ದು 2ನೇ ಚಿತ್ರ, ಅವನಿಗೆ ಪ್ರೋತ್ಸಾಹ ಮಾಡಿದ್ರೆ, ಸಹಕಾರ ಮಾಡಿ, ಆಶೀರ್ವಾದ ಮಾಡಿ, ಇನ್ನಿಷ್ಟು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅವನಿಗೂ ಒಂದು ಎನರ್ಜಿ ಬರುತ್ತೆ, ಶಕ್ತಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ, ನಮ್ಮ ಸಿನಿಮಾನ
ಪ್ರೋತ್ಸಾಹಿಸಿ ಸಹಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ.